ನಮಸ್ಕಾರ ವೀಕ್ಷಕರೇ. ಇಸ್ತ್ರದ ಎಲೆ ಅಥವಾ ಮುತ್ತುಗದ ತಟ್ಟೆಗಳನ್ನು ಮಾಡುವುದು ಹೇಗೆ ಎನ್ನುವುದನ್ನು ತಿಳಿಯೋಣ ಬನ್ನಿ. ಮೊದಲಿಗೆ ಅಂಚಿ ಕಡ್ಡಿಗಳನ್ನು ನಾನು ತಗೊಂಡಿದ್ದೇನೆ. ಅದರಲ್ಲಿ ದಪ್ಪವಾಗಿರುವುದನ್ನು ಆರಿಸಿಕೊಂಡು ಬ್ಲೇಡಿನ ಸಹಾಯದಿಂದ ನಾನು ನಿಧಾನವಾಗಿ ಎರಡು ಭಾಗಗಳಾಗಿ ಅದನ್ನು ಸೀಳ್ಕೊಳ್ತೇನೆ. ನಿಧಾನವಾಗಿ ಸೀಳಬೇಕು. ಅದನ್ನು ಸೀಳಿಕೊಂಡ ನಂತರ ಒಂದು ಬದಿಗೆ ಎಲ್ಲವನ್ನು ನಾವು ಎತ್ತಿಟ್ಕೊಳ್ಬೇಕು. ಒಂದು 10 ಕಡ್ಡಿಗಳಾದರೆ ಸಾಕಾಗುತ್ತೆ. ಒಂದು 4-5 ಎಲೆಗಳನ್ನು ನೀವು ಹೆಣಿಕೊಳ್ಬಹುದು. ಈಗ ಮಧ್ಯದಲ್ಲಿ ದುಂಡಾಗಿರುವಂಥ ಎಲೆಯನ್ನು ಇಟ್ಟು ಸುತ್ತಲೂ ನಾವು ಸರಿ ಹೊಂದುವಂಥ ಎಲೆಗಳನ್ನು ಜೋಡಿಸಿಟ್ಕೊಳ್ಬೇಕು. ಚೆನ್ನಾಗಿರುವಂಥ ಎಲೆಗಳನ್ನು ಆರಿಸಿಟ್ಕೊಂಡು ತೊಟ್ಟನ್ನು ಮುರ್ಕೊಳ್ಬೇಕಾಗುತ್ತೆ. ನಾನಿವಾಗ ಅಡ್ಡಡ್ಡವಾಗಿ ನಾನು ಒಂದು ಎಲೆಯನ್ನು ತಗೊಂಡು ಅದರ ಮೇಲೆ ಇನ್ನೊಂದು ಎಲೆಯನ್ನು ಇಟ್ಕೊಂಡಿದ್ದೇನೆ. ಈಗ ಗಟ್ಟಿಯಾಗಿರುವಂಥ ಒಂದು ಸೀಳಿದ ಅಂಚಿ ಕಡ್ಡಿಯನ್ನು ತಗೊಂಡಿದ್ದೀನಿ. ಈ ಅಂಚಿ ಕಡ್ಡಿಯನ್ನು ನಾನು ತೊಟ್ಟನ್ನು ಹಿಂದೆ ಮಾಡಿ ಮುಂದುಗಡೆ ಎಲೆಯನ್ನು ಇಟ್ಕೊಂಡಿದ್ದೇನೆ. ನೋಡಿ, ಒಂದು ಕಡ್ಡಿಯನ್ನು ನಾನು ಚುಚ್ಕೊಂಡಿದ್ದೇನೆ. ನಾವು ಬಟ್ಟೆಗೆ ಪಿನ್ನನ್ನು ಹೇಗೆ ನಾವು ಚುಚ್ಚಿಕೊಳ್ತೀವೋ ಹಾಗೆ ನಾವು ಅಂಚಿ ಕಡ್ಡಿಯಿಂದ ಎಲೆಯನ್ನು ಚುಚ್ಚಿ ಮೇಲೆ ತೆಕ್ಕೊಳ್ಬೇಕು. ಹಾಗೆ ಇನ್ನೊಂದು ಎಲೆಯನ್ನು ಆರಿಸ್ಕೊಂಡು ಅದರ ತೊಟ್ಟನ್ನು ಮುರ್ಕೊಂಡು ಎಲೆಯ ಹಿಂಭಾಗದಲ್ಲಿ ಸ್ವಲ್ಪ ಬಗ್ಗಿಸಿ ನಾವು ಈಗ ಎಲೆಯನ್ನು ಒಂದಕ್ಕೊಂದು ಹೆಣ್ಕೊಳ್ಬೇಕು. ನೋಡಿ, ಇವಾಗ ಸುತ್ತಲೂ ಇರತಕ್ಕಂಥ 2 ಎಲೆಯನ್ನು ನಾನು ನಿಧಾನವಾಗಿ ಹೆಣ್ಕೊಳ್ತಾ ಇದ್ದೇನೆ. ತುದಿ ಒಮ್ಮೊಮ್ಮೆ ಮುರಿದು ಹೋಗುತ್ತೆ. ಆಗ ನಾವು ಸ್ವಲ್ಪ ತುದಿಯನ್ನು ಮುರಿದು ಮತ್ತೆ ಬಳಸ್ಕೊಳ್ಬೇಕಾಗತ್ತೆ. ಕಡ್ಡಿ ಮುರಿದೇ ಇರಲಿ ಅನ್ನೋದಾದರೆ ನೀವು ಬಿಸಿಲಲ್ಲಿ ಕಡ್ಡಿಗಳನ್ನು ಚೆನ್ನಾಗಿ ಒಣಗಿಸ್ಕೊಂಡ್ರೆ ಅದು ಮುರಿಯೋದಿಲ್ಲ. ನೋಡಿ, ಈಗ ನಾನು ಮಧ್ಯದಲ್ಲಿ ದುಂಡಾಗಿರುವಂಥ ಎಲೆಯನ್ನು ಹಾಕ್ಕೊಂಡು ಪಕ್ಕದಲ್ಲಿ ಸ್ವಲ್ಪ ಉದ್ದುದ್ದವಾಗಿರತಕ್ಕಂಥ ಎಲೆಯನ್ನು ನಾನು ಅಂಟಿಸ್ಕೊಂಡಿದ್ದೇನೆ. ನೋಡಿ, ಹೀಗೆ ನಿಧಾನವಾಗಿ ಎಲೆಗಳು ಹರಿದೇ ಇರೋ ಥರ ನಾವು ಚುಚ್ಕೊಳ್ಬೇಕು. ಪಿನ್ ಹೇಗೆ ಚುಚ್ಕೋತೀವಿ, ಗುಂಡು ಪಿನ್ಗಳನ್ನು ನಾವು ಹೇಗೆ ಪೇಪರ್ಗೆ ಚುಚ್ತೀವಲ್ಲ ಹಾಗೆ ಇದನ್ನು ಚುಚ್ಚಬೇಕು. ಆಮೇಲೆ ಬೆರಳಿನ ಉಗುರಿನ ಸಹಾಯದಿಂದ ಅದನ್ನು ಮುರ್ಕೊಳ್ಬೇಕಾಗುತ್ತೆ. ನೋಡಿ, ಪ್ರತಿ ಎಲೆಯ ತೊಟ್ಟನ್ನು ನಾವು ಮುರಿಬೇಕು. ಮತ್ತು ಒಂದು ಎಲೆಯ ಹಿಂಬದಿಯಲ್ಲಿ ನಾವು ಎಲೆಯನ್ನು ಇಟ್ಟು ಹೆಣೆದುಕೊಳ್ಳಬೇಕು. ಈಗ ನಾನು 4 ಎಲೆಗಳನ್ನು ಸುತ್ತಲೂ ಹೆಣ್ಕೊಳ್ಳೋದಕ್ಕೆ ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈಗಾಗಲೇ 3 ನಾನು ಹೆಣೆದಿದ್ದೇನೆ. 4ನೇ ಎಲೆಯನ್ನು ಹೆಣಿತಾ ಇದ್ದೇನೆ. ಕೈಗೆ ಅಡ್ಡ ಸಿಗುವುದರಿಂದ ಸ್ವಲ್ಪ ತುದಿಯನ್ನು ನಾನು ಅಂಗೈಯೊಳಗೆ ಮಡಚಿಟ್ಕೊಂಡು ಇದನ್ನು ಚುಚ್ಕೊಂಡು ತೆಗಿತಾ ಇದ್ದೇನೆ. ನಾವು ಹೇಗೆ ಕಾಗದಕ್ಕೆ ಗುಂಡು ಪಿನ್ನನ್ನು ಚುಚ್ತೇವೆ ಅಥವಾ ಬಟ್ಟೆಗೆ ನಾವು ಸೇಫ್ಟಿ ಪಿನ್ನನ್ನು ಚುಚ್ತೇವೆ ಅಲ್ಲ, ಅದೇ ರೀತಿಯಲ್ಲಿ ನಾವು ಅಂಚಿ ಕಡ್ಡಿಯಿಂದ 2 ಎಲೆಗಳನ್ನು ನಾವು ಚುಚ್ಚಿ ಹಿಡಿದಿಟ್ಟುಕೊಳ್ಬೇಕು. ಅಕಸ್ಮಾತ್ ಕಡ್ಡಿ ಏನಾದರೂ ಮುರಿಯುತ್ತೆ ಅನ್ನೋದಾದರೆ ತುದಿಯನ್ನು ಮುರಿದು ಮತ್ತೆ ನಾವು ಪ್ರಯತ್ನವನ್ನು ಮಾಡಬೇಕು. ನೋಡಿ, ಹಸಿರು ಎಲೆಯ ಮೇಲೆ ಬಿಳಿಯದಾದ ಒಂದು ಕಡ್ಡಿಗಳು ಚೆನ್ನಾಗಿ ಕಾಣ್ತಾ ಇದ್ದೀವಿ, ಸುಂದರವಾಗಿ ಕಾಣ್ತಾ ಇದೆ. ಎಲೆಯನ್ನು ನೋಡಿದ ತಕ್ಷಣ ನಾವು ಏನಾದರೂ ತಿನ್ನೋಣ ಅಂತ ಅನ್ನಿಸ್ತಾ ಇದೆ. ಹಿಂದಿನ ಕಾಲದಲ್ಲಿ ದೇವಾಲಯಗಳಲ್ಲಿ ಪೂಜೆಯನ್ನು ಮುಗಿಸಿದ ನಂತರ ಪ್ರಸಾದವನ್ನು ಕೊಡ್ತಾಯಿದ್ರು. ಅದನ್ನು ನಾವು ಚೆರುಪು ಅಂತ ಹೇಳಿ ಕರಿತಾ ಇದ್ವಿ. ಅದನ್ನು ಕೊಡೋದಕ್ಕೆ ಈ ಥರ ಎಲೆಗಳನ್ನು ಮುತ್ತುಗದ ಎಲೆಗಳನ್ನು ಬಳಸ್ತಾಯಿದ್ರು ದೇವಸ್ಥಾನದಲ್ಲಿ.
ನಾವು ಚಿಕ್ಕವರಿದ್ದಾಗ ಈ ಥರ ಎಲೆಗಳಿಂದ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ವಿ. ಕೋಸಂಬರಿಯನ್ನು ಸಹ ರಾಮನವಮಿ ಸಂದರ್ಭಗಳಲ್ಲಿ ಕೋಸಂಬರಿಗೆ ಸಹ ಈ ಎಲೆಗಳನ್ನು ಬಳಸ್ತಾಯಿದ್ರು. ಮುತ್ತುಗದ ಎಲೆಯ ಇಸ್ತ್ರ ಅಥವಾ ಊಟದ ಎಲೆ ನೋಡಿ. ಈಗ ಮುಕ್ಕಾಲು ಭಾಗ ರೆಡಿಯಾಗಿದೆ. ಮತ್ತು ಈ ಎರಡೂ ಎಲೆಗಳ ಮಧ್ಯೆ ಸರಿ ಹೊಂದುವಂತಹ ಮತ್ತೊಂದು ಎಲೆಯನ್ನು ನಾವು ಜೋಡಿಸ್ಕೋಬೇಕು. ಅದು ಸರಿ ಹೊಂದಿಲ್ಲ ಅಂದರೆ ಮತ್ತೊಂದು ಎಲೆಯನ್ನು ತಗೊಳ್ಬೇಕು. ಇಲ್ಲಿ ನನ್ನ ಹತ್ರ ಕಡಿಮೆ ಎಲೆ ಇರೋದರಿಂದ ನಾನು ಇಲ್ಲಿರುವಂಥ ಎಲೆಗಳನ್ನು ತಗೊಂಡು ಆದಷ್ಟು ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ನೋಡಿ, ಇದು ಉಗುರಿನ ಸಹಾಯದಿಂದ ನಾವು ಹಂಚಿಕಡ್ಡಿಯನ್ನು ನಾವು ಮುರ್ಕೋಬೇಕಾಗುತ್ತೆ. ಸ್ವಲ್ಪ ದೊಡ್ಡದಾಗಿ ಬಿಡಬೇಕು ಕಡ್ಡಿ, ಇಲ್ಲಾಂದರೆ ನಾವು ಅನ್ನವನ್ನು ಕಲಿಸ್ಬೇಕಾದ್ರೆ ಅದು ಹಾಗೆ ಅನ್ನದ ಜೊತೆ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಉದ್ದವಾಗಿ ಕಡ್ಡಿಯನ್ನು ಬಿಡಬೇಕು, ಚಿಕ್ಕದಾಗಿ ಬಿಡಬಾರ್ದು ಕಡ್ಡಿಯನ್ನು. ಈಗ ನೋಡಿ, ಮತ್ತೊಂದು ಕಡ್ಡಿಯನ್ನು ನಾನು ತಗೊಂಡೆ. ಈಗ ತುದಿ ಸ್ವಲ್ಪ ಸಣ್ಣದಾಗಿರುತ್ತೆ ಹಂಚಿ ಕಡ್ಡಿಯ ತುದಿ, ಹಾಗಾಗಿ ತುದಿಯನ್ನು ಸ್ವಲ್ಪ ಮುರ್ಕೊಂಡು ನಾವು ಹೆಣೆಯೋದಕ್ಕೆ ಶುರು ಮಾಡಬೇಕು. ಪ್ರತಿ ಹೊಸ ಕಡ್ಡಿ ತಗೊಳ್ಳುವಾಗಲೂ ನಾವು ತೆಳುವಾದ ಭಾಗ ಇರುತ್ತಲ್ಲ ಅದನ್ನು ಮುರಿದು ಆಮೇಲೆ ಗಟ್ಟಿಯಾದ ಭಾಗವನ್ನು ತಗೋಬೇಕು. ಒಂದು 2 ಇಂಚುಗಳಷ್ಟು ಕಡ್ಡಿಯನ್ನು ತುದಿ ಮುರಿದುಬಿಟ್ಟು ಆಮೇಲೆ ಬಳಸಬೇಕು. ಆಮೇಲೆ ಕಡ್ಡಿಯ ಮುಂಭಾಗದಿಂದ, ಅಂದರೆ ಸಣ್ಣ ಕಡ್ಡಿಯಿಂದ ದಪ್ಪವಾಗುತ್ತಲ್ಲ ಆ ಕಡ್ಡಿಯವರೆಗೆ ನಾವು ಹೆಣಿತಾ ಹೋಗಬೇಕು. ಮೊದಲು ತುದಿಯಿಂದ ನಾವು ಹೆಣ್ಕೊಂಡು ಹೋಗಬೇಕು ಕಡ್ಡಿಯನ್ನು ತಗೊಳ್ಳುವಾಗ. ನೋಡಿ, ಇಸ್ತ್ರದ ಎಲೆ ತಯಾರಾಗಿದೆ. ಇನ್ನೇನು ಮುಗಿತಾ ಬಂತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಎಲೆಗಳು ನನಗೆ ಸಮ ಪ್ರಮಾಣದಲ್ಲಿ ಸಿಗಲಿಲ್ಲ, ಆದರೂ ಸುಮಾರಾಗಿ ನಾನು ಪ್ರಯತ್ನವನ್ನು ಮಾಡಿದ್ದೇನೆ. ಇದೇ ರೀತಿ ಸಹ ನಾವು ಎಲ್ಲ ಎಲೆಗಳನ್ನು ಸೇರಿಸಿ ಇನ್ನೊಂದಷ್ಟು ಎಲೆಗಳನ್ನು ಮಾಡಬಹುದು. ಇದು ತಿಂಡಿಗೆ ಬಳಸಬಹುದಾದಂತಹ ಒಂದು ಇಸ್ತ್ರದೆಲೆ. ನೋಡಿ ಹೇಗಿದೆ. ಇದೇ ರೀತಿ ನೀವು ಎಲೆಗಳನ್ನು ಹೆಣ್ಕೊಳ್ಬೇಕು. ಈಗ ನಾನು ಊಟವನ್ನು ಮಾಡುವ ಸಲುವಾಗಿ ಒಂದು ಇದಕ್ಕಿಂತ ದೊಡ್ಡದಾದ ಎಲೆಯನ್ನು ಇಸ್ತ್ರವನ್ನು ನಾನು ಮಾಡಿ ತೋರಿಸ್ತೇನೆ. ಮೊದಲಿಗೆ ಸ್ವಲ್ಪ ದೊಡ್ಡದಾದಂತಹ ದುಂಡನೆಯ ಎಲೆಯನ್ನು ನಾವು ತಗೊಳ್ಬೇಕು. ತಗೊಂಡು ಅದರ ತೊಟ್ಟನ್ನು ಮುರಿದುಕೊಂಡು ತೊಟ್ಟಿನ ಭಾಗದಿಂದ ನಾವು ಎಲೆ ಹೆಣೆಯುವುದಕ್ಕೆ ಆರಂಭಿಸಬೇಕು. ನೋಡಿ, ನಾನು ತೊಟ್ಟಿನ ಭಾಗದಲ್ಲಿ ಒಂದು ಹೆಣಿಗೆಯನ್ನು ಹಾಕಿದ್ದೇನೆ, ಒಂದು ಸಾರಿ ಚುಚ್ಚಿದ್ದೇನೆ. ಕಡ್ಡಿ ದಪ್ಪ ಇತ್ತು, ಹಾಗಾಗಿ ನಾನು ಅದನ್ನು 2 ಭಾಗವಾಗಿ ಸೀಳ್ಕೊಂಡೆ ಉಗುರಿನ ಸಹಾಯದಿಂದ. ನೋಡಿ, ಇವಾಗ 2 ಎಳೆಗಳನ್ನು ನಾನು ಸೇರಿಸಿದ್ದೇನೆ. ನೋಡಿ, ಹೀಗೆ ಉಗುರಿನ ಸಹಾಯದಿಂದ ನಾವು ಕಡ್ಡಿ ದಪ್ಪ ಇದ್ದರೆ ಅದನ್ನು ಸೀಳ್ಕೊಳ್ಬಹುದು. ಈಗ 2 ಎಲೆ ಆಯಿತು. ಈಗ ನಾನು 3ನೇ ಎಲೆಯನ್ನು ಹೆಣ್ಕೊಳ್ತಾ ಇದ್ದೇನೆ. ಪಕ್ಕದಲ್ಲಿ ನಾವು ಮಧ್ಯಭಾಗದಿಂದ ಶುರು ಮಾಡಬೇಕು. ನಾನು ಫೋಟೋವನ್ನು ತೆಗೆಯುವ ಸಲುವಾಗಿ ನಾನು ತುದಿಯಿಂದ ಒಳಭಾಗಕ್ಕೆ ಮಾಡ್ತಾ ಇದ್ದೇನೆ. ಆದರೆ ನಾವು ಹೆಣಿಬೇಕಾದ್ರೆ ಮಧ್ಯದ ಕಡೆಯಿಂದ ತುದಿಯ ಕಡೆಗೆ ಬರಬೇಕು. ಈಗ ಬರ್ತಾ ಇದ್ದೇನೆ ನೋಡಿ, ಮಧ್ಯದಿಂದ ಹೆಣ್ಕೊಂಡು ತುದಿಗೆ ಬರ್ತಾ ಇದ್ದೇನೆ. ಈ ರೀತಿಯಾಗಿ ನಾವು ಎಲ್ಲ ಎಲೆಗಳನ್ನು ನಾವು ಮಧ್ಯಭಾಗದಿಂದ ತುದಿಯ ಕಡೆಗೆ ಹೆಣಿತಾ ಬರಬೇಕು. ಈಗ ನಾನು 3 ಎಲೆಗಳನ್ನು ಮಧ್ಯದ ಎಲೆಗೆ ಸೇರಿಸ್ಕೊಂಡಿದ್ದೇನೆ. ನೋಡಿ, ಮಧ್ಯ ಆಯಿತು. ಸುತ್ತಲೂ ನಾನು 3 ಎಲೆಗಳನ್ನು ಸೇರಿಸ್ಕೊಂಡಿದ್ದೇನೆ. ಇವಾಗ ನಾನು 4ನೇ ಎಲೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈ ಎಲೆಗಳು ಎಡಭಾಗದಿಂದ ಬಲಭಾಗಕ್ಕೆ ಬಗ್ಗಿದೆ, ನೀವು ಗಮನಿಸ್ಕೊಳ್ಬಹುದು. ನಾನೀಗ ಮಧ್ಯಭಾಗದಿಂದ ತಗೊಂಡೆ, ಈಗ ತುದಿಗೆ ಬರ್ತಾ ಇದ್ದೇನೆ.
2 ಎಲೆಗಳನ್ನು ನಾನು ಸೇರಿಸ್ಕೊಳ್ತಾ ಇದ್ದೇನೆ. ಬಟ್ಟೆಗೆ ಪಿನ್ನನ್ನು ಹೇಗೆ ಚುಚ್ತೇವಲ್ಲ ಹಾಗೆ ನಾನು ಚುಚ್ಕೊಳ್ತಾ ಇದ್ದೇನೆ. ಈಗ ನಿಮಗೆ ಸ್ವಲ್ಪ ಇದು ಸುಲಭ ಅಂತ ಅನ್ನಿಸ್ತಾ ಇರಬಹುದು. ಈಗ ನೋಡಿ, ಒಂದು ಎಲೆಯ ಕೆಳಗೆ ನಾನು ಮತ್ತೊಂದು ಎಲೆಯನ್ನು ಸೇರಿಸ್ಕೋಬೇಕು. ಅದಕ್ಕೆ ಸರಿ ಹೊಂದುವಂತಹ ಎಲೆಯನ್ನು ನಾನು ಹುಡುಕ್ತಾ ಇದ್ದೇನೆ. ನೋಡಿ, ಈಗ ನನಗೆ ಸಿಕ್ಕಿದೆ ದುಂಡಾದ ಎಲೆ. ನೋಡಿ, ಈಗ ನಾನು ಎಲೆಯ ಕೆಳಗೆ ಎಲೆಯನ್ನು ಹಾಕಿ ಮಧ್ಯಭಾಗದಿಂದ ತುದಿಯವರೆಗೆ ಹೆಣಿತಾ ಇದ್ದೇನೆ. ಆ ಎಲೆ ಸರಿ ಹೋಗಿಲ್ಲ, ಹಾಗಾಗಿ ನಾನು ಮತ್ತೊಂದು ಎಲೆಯನ್ನು ಇಲ್ಲಿ ತಗೊಂಡಿದ್ದೇನೆ. ಇದು ಸರಿ ಹೋಗಲಿಲ್ಲ, ಮತ್ತೊಂದನ್ನು, ಅದು ಸರಿ ಹೋಗದೇ ಇದ್ದಾಗ ಮತ್ತೊಂದನ್ನು ನಾನಿಲ್ಲಿ ಆರಿಸ್ಕೊಳ್ತಾ ಇದ್ದೇನೆ. ನೋಡಿ, ಹೀಗೆ ನಾವು ಬದಲಾಯಿಸ್ಕೊಳ್ತಾನೆ ಇರಬೇಕು. ಈಗ ನಾನು ಹೆಣಿಗೆಯನ್ನು ಶುರು ಮಾಡ್ತಿದ್ದೇನೆ. ನೋಡಿ, ಈಗ ಸರಿ ಹೊಂದುವಂಥ ಎಲೆ ನನಗೆ ಸಿಕ್ತು. ಒಂದು 5-6 ಎಲೆಗಳ ನಂತರ ನನಗೆ ಸರಿಯಾದ ಎಲೆ ಸಿಕ್ಕಿದೆ. ಈಗ ನಾನು ಮಧ್ಯಭಾಗದಿಂದ ಹೆಣಿತಾ ಇದ್ದೇನೆ. ಸ್ವಲ್ಪ ಎಲೆ ಅದು ಸೀಳಬಾರ್ದು ಅನ್ನೋ ಉದ್ದೇಶದಿಂದ ಸ್ವಲ್ಪ ಮಡಚಿ ನಾವು ಹೆಣಿಗೆಯನ್ನು ಮಾಡಿಕೊಳ್ಬೇಕು. ನಾನು ಅಂಗೈಯ ಒಳಗಡೆ ನಾನು ಸ್ವಲ್ಪ ಮಡಚಿದ್ದೇನೆ. ನೋಡಿ, ಈಗ ನಿಮಗೆ ಕಾಣ್ತಾ ಇದೆ. ಇವಾಗ ಮೊದಲು ಮಾಡಿದ್ನಲ್ಲ ಅದೇ ಥರ ನಿಮಗೆ ಈಗ ಕಾಣಿಸ್ತಾ ಇದೆ. 2 ಎಲೆಗಳು ಸಮನಾಗಿದೆ. ಆದರೆ ನಮಗೆ ಇಷ್ಟಕ್ಕೆ ಇದು ಸಾಕಾಗೋದಿಲ್ಲ. ಸ್ವಲ್ಪ ದೊಡ್ಡದಾಗಿ ನಾವು ಮಾಡ್ಕೋಬೇಕು ಅಂದಾಗ ಹೇಗೆ ಮಾಡ್ಬೋದು ಅನ್ನೋದನ್ನು ಈಗ ನೋಡಿ. ತಳಭಾಗದಲ್ಲಿರ್ತಕ್ಕಂಥ ಎಲೆಯನ್ನು ಸೇರಿಸ್ಕೊಂಡು ನಾವು ಎಲೆಗಳನ್ನು ಹೆಣ್ಕೋಬೇಕಾಗುತ್ತೆ. ನೋಡಿ, ಇವಾಗ 6 ಎಲೆಗಳನ್ನು ನಾನು ಸುತ್ತಲೂ ಸೇರಿಸಿದ್ದೇನೆ. ಸ್ವಲ್ಪ ದೊಡ್ಡದು ಬೇಕಾದಾಗ ನಾವು ಇನ್ನೊಂದು ಸುತ್ತನ್ನು ನಾವು ಮಾಡಿಕೊಳ್ಬಹುದು. ಈಗ ನೋಡಿ, ಒಂದು ಕಡೆ ದೊಡ್ಡ ಎಲೆಗಳಾಗಿದೆ, ಒಂದು ಕಡೆ ಚಿಕ್ಕ ಎಲೆಗಳಾಗಿದೆ. ಅದನ್ನು ನಾನು ಸರಿ ಮಾಡಿಕೊಂಡು ಇನ್ನೊಂದು ದೊಡ್ಡ ಎಲೆಯನ್ನು ಮಾಡ್ತೇನೆ. ನೋಡಿ, ಮೊದಲು ನಾನು ಚೆನ್ನಾಗಿರ್ತಕ್ಕಂಥ ಎಲೆಗಳನ್ನೆಲ್ಲ ಒಂದು ಭಾಗಕ್ಕೆ ಸೇರಿಸಿಟ್ಕೊಳ್ತಾ ಇದ್ದೇನೆ. ನೋಡಿ, ಇಷ್ಟು ಎಲೆಗಳಾದರೆ ಇನ್ನೊಂದು ಸ್ವಲ್ಪ ದೊಡ್ಡ ಇಸ್ತರದ ಎಲೆ ತಯಾರಾಗುತ್ತೆ. ನಾನು ಎಲೆಗಳನ್ನು ಆರಿಸ್ಕೊಂಡಿದ್ದಾಯಿತು. ಈಗ ನಾನು ಒಂದೊಂದಾಗಿ ಹೆಣೆಯೋದಕ್ಕೆ ಶುರು ಮಾಡ್ತೀನಿ. ತಳಭಾಗದಲ್ಲಿ ಇರ್ತಕ್ಕಂಥ ಎಲೆಯನ್ನು ನಾವು ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ಅದನ್ನು ಹಿಡ್ಕೊಂಡು 2 ಎಲೆಗಳನ್ನು ಸೇರಿಸ್ಕೊಂಡು ನಾವು ಹೆಣಿಬೇಕಾಗುತ್ತೆ. ತಳವನ್ನು ನಾವು ಬಿಗಿಯಾಗಿ ಹಿಡ್ಕೋಬೇಕು, ತಳದ ಎಲೆಯನ್ನು. ಈಗ ನೋಡಿ, 2ನೆಯ ಸುತ್ತಿಗೆ ನಾನು ಬಂದಿದ್ದೀನಿ. ಇದು ಬೇಗ ಆಗುತ್ತೆ. ಮೊದಲನೇ ಸುತ್ತು ಸ್ವಲ್ಪ ನಿಧಾನ ಆಗುತ್ತೆ, ಆದರೆ 2ನೇ ಸುತ್ತು ತುಂಬ ಬೇಗ ಆಗುತ್ತೆ. ಆಯಿತು, ಈಗ 4 ಎಲೆಗಳು ಸೇರಿದಾಯಿತು. ನೋಡಿ, ಸ್ವಲ್ಪ ಭಾಗ ಮಡಚ್ಕೋಬೇಕು. ಹಾಗೆ ತುದಿ ಮೇಲಕ್ಕೆ ಏಳಬಾರ್ದು ಊಟ ಮಾಡುವಾಗ. ಹಾಗಾಗಿ ನಾವು ತುದಿಗೆ ಸರಿಯಾಗಿ ಹೆಣಿಗೆಯನ್ನು ಹಾಕ್ಕೊಳ್ಬೇಕು. 2 ಎಲೆಗಳನ್ನು ಗಟ್ಟಿಯಾಗಿ ನಾವು ಅಂಗೈಯಲ್ಲಿ ಹಿಡ್ಕೊಂಡು ಆಮೇಲೆ ನಾವು ಅಂಚಿಕಡ್ಡಿಯನ್ನು ಚುಚ್ಚಬೇಕು. ಈಗ ಸುಮಾರಾಗಿ ತಯಾರಾಗಿದೆ. ಇನ್ನೊಂದು 2 ಎಲೆಗಳು ಮಾತ್ರ ಇದೆ. ಅವುಗಳನ್ನು ನಾನು ನಿಮಗೆ ಮುಗಿಸಿ ತೋರಿಸ್ತೇನೆ. ನೋಡಿ, ಈಗ ಇಸ್ತ್ರದ ಎಲೆ ತಯಾರಾಗಿದೆ ಊಟಕ್ಕೆ. ನೋಡಿ, ಈ ಎಲೆಯಲ್ಲಿ ಊಟ ಮಾಡ್ತಾಯಿದ್ರೆ ಮತ್ತಷ್ಟು ತಿನ್ನೋಣ ಅಂತ ಅನ್ನಿಸ್ತಾ ಇದೆ.
ಎಲೆಯನ್ನು ನೋಡಿದ ತಕ್ಷಣ ಊಟ ಮಾಡಬೇಕು ಅನ್ನೋ ಒಂದು ಆಸೆ ಆಗುತ್ತೆ. ಮದುವೆ ಮನೆಗಳಿಗೆ ಇದನ್ನು ಬಳಸ್ತಾರೆ. ಬಾಳೆ ಎಲೆಯ ಬದಲಾಗಿ ಈ ಎಲೆಯನ್ನು ಬಳಸ್ತಾರೆ. ಇದು ಬಾಳೆ ಎಲೆಗಿಂತ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಈಗ ಸಂಪೂರ್ಣವಾಗಿ ಎರಡನೆಯ ಸುತ್ತು ಸಹ ತಯಾರಾಯಿತು. ಬೇಕಾದರೆ ನಾವು ಇನ್ನೂ ಒಂದು ಸುತ್ತನ್ನು ಮಾಡಿಕೊಳ್ಬೇಕು. ಆದರೆ ಇಷ್ಟು ಊಟಕ್ಕೆ ಇದು ಸಾಕಾಗುತ್ತೆ. ನೋಡಿ, ಇವಾಗ ಸಂಪೂರ್ಣ ಆಗಿದೆ. ನಾನು ಒಂದು ಕಡೆ ದಪ್ಪ ಎಲೆಗಳಿತ್ತು, ಹಾಗಾಗಿ ಇನ್ನೊಂದು ಕಡೆ ಸಣ್ಣ ಎಲೆಗಳನ್ನು ನಾನು ಆರಿಸ್ಕೊಂಡು ನಿಮಗೆ ಹೆಣೆದು ತೋರಿಸಿದ್ದೇನೆ. ಇರುವಂಥ ಸ್ವಲ್ಪ ಎಲೆಗಳಲ್ಲಿ ನಾನು ಅದನ್ನು ಹೊಂದಿಕೆ ಮಾಡಿ ನಿಮಗೆ ತೋರಿಸೋದಕ್ಕೆ ಸರಿ ಮಾಡಿದ್ದೇನೆ. ಹೆಚ್ಚಿನ ಎಲೆಗಳಿದ್ದಾಗ ಇನ್ನಷ್ಟು ಸುಂದರವಾಗಿ ಇದು ಕಾಣ್ತಾ ಇತ್ತು. ಈಗ ನಾನು ಇರುವ ಎಲೆಗಳನ್ನೇ ಸೇರಿಸ್ಬಿಟ್ಟು ಈ ಎಲೆಯನ್ನು ತೋರಿಸ್ತಾ ಇದ್ದೇನೆ. ಇದಕ್ಕೆ ಸರಿ ಹೊಂದುವ ಎಲೆಯನ್ನು ಹುಡುಕ್ತಾ ಇದ್ದೇನೆ. ಇದು ಸರಿ ಹೊಂದುತ್ತಾ ಇಲ್ಲ. ಇನ್ನೊಂದು ಪುಟ್ಟ ಎಲೆಯನ್ನು ಆರಿಸ್ಕೊಂಡು ತಗೊಂಬಂದಿದ್ದೇನೆ. ನೋಡಿ, ಈಗ ಇದು ಸರಿ ಹೊಂದುತ್ತೆ ಎಲೆ. ಹೆಣ್ಕೊಂಡ್ಬಿಡೋಣ. ಈಗ ಒಂದು ಸುತ್ತು ಪೂರ್ಣವಾಗಿದೆ. ಎರಡನೆಯ ಸುತ್ತು ಸಹ ಮುಗಿದಿದೆ. ಇಲ್ಲಿ ಮಧ್ಯ 4 ಎಲೆಗಳು ಬಂದು ಸುತ್ತಲೂ ಒಂದೊಂದು ಎಲೆಗಳು ಬಂದಿದೆ. ನೋಡಿ ಹೇಗೆ ಕಾಣಿಸ್ತಾ ಇದೆ. 2 ಎಲೆಗಳು ಪೂರ್ತಿಯಾಗಿದೆ. ಒಂದು ಊಟಕ್ಕೆ ಮತ್ತು ಇನ್ನೊಂದು ತಿಂಡಿಗೆ. ಹೀಗೆ ನಾವು ಚಿಕ್ಕ ಎಲೆಗಳನ್ನು ಒಂದು ಕಡೆ ಮತ್ತು ದೊಡ್ಡ ಎಲೆಗಳನ್ನು ಒಂದು ಕಡೆ ಮಾಡಿ ಇಟ್ಕೊಳ್ಬಹುದು. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ. ಹಿಂಭಾಗ ನೋಡಿ ಹೇಗಿದೆ, ಚೆನ್ನಾಗಿದೆ ಅಲ್ವಾ? ನೋಡಿ, ನಾನು ಎಲ್ಲೂ ಇದನ್ನು ಎಡಿಟ್ ಮಾಡೇ ಇಲ್ಲ, ಹಾಗೆಯೇ ತೋರಿಸ್ತಾ ಇದ್ದೇನೆ ನೇರವಾಗಿ. ನೋಡಿ, ಒಂದು ಊಟ ಮತ್ತು ಒಂದು ತಿಂಡಿ ಎರಡಕ್ಕೂ ಈ ಥರದ ಎಲೆಗಳು ಅಥವಾ ಮುತ್ತುಗದ ಎಲೆಗಳು ತಯಾರಾಗಿವೆ ಊಟಕ್ಕೆ. ನಾವು ಊಟದ ತಟ್ಟೆ ಅಂತಲೇ ಭಾವಿಸ್ಕೊಳ್ಬಹುದು ಇದನ್ನು. ಊಟ ಮಾಡೋಣವಾ ಈಗ? ಬನ್ನಿ ಊಟ ಮಾಡೋಣ. ನೋಡಿ ಹಿಂಭಾಗದಲ್ಲಿ ಹೇಗೆ ಕಾಣಿಸ್ತಾ ಇದೆ. ಈಗ 2 ಎಲೆಗಳು ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಊಟ ಮಾಡೋಣ ಬನ್ನಿ. ನಾವು ಊಟ ಮಾಡುವಾಗ ಮೊದಲು ಎಲೆಯನ್ನು ಶುದ್ಧ ಮಾಡಿಕೊಳ್ಬೇಕು. ನಾವು ಹೆಣೆಯುವಾಗ ಇದನ್ನು ನೀರಲ್ಲಿ ತೊಳೆದು ಇಟ್ಟಿರ್ತೇವೆ ನೆನೆಸಿ. ಆದರೂ ಇನ್ನೊಮ್ಮೆ ಅದನ್ನು ನಾವು ನೀರು ಚಿಮುಕಿಸಿ ತೊಳ್ಕೊಳ್ಬೇಕು. ಮೊದಲು ತುಪ್ಪವನ್ನು ಬಡಿಸ್ಕೋಬೇಕು. ಖಾಲಿ ಎಲೆಗೆ ಅನ್ನವನ್ನು ಹಾಕಬಾರ್ದು ಅನ್ನೋ ಕಾರಣಕ್ಕೆ ತುಪ್ಪವನ್ನು ಬಡಿಸ್ತಾರೆ. ಆಮೇಲೆ ಉಪ್ಪು, ಉಪ್ಪಿನಕಾಯಿ, ಹಪ್ಪಳ. ಆನಂತರ ನಾವು ಅನ್ನವನ್ನು ಬಡಿಸ್ಕೊಂಡು ಆಮೇಲೆ ಅಳುಸೊಪ್ಪು ಅಥವಾ ಮಸ್ಸೊಪ್ಪು ಅಂತ ಏನು ಕರೀತಾರೆ, ಆ ಮಸ್ಸೊಪ್ಪಿನ ಊಟವನ್ನು ನಾನಿವತ್ತು ಮಾಡ್ತಾಯಿದ್ದೇನೆ. ಅನ್ನದ ಜೊತೆಯಲ್ಲಿ ತುಪ್ಪ, ಅನ್ನ, ಅಳುಸೊಪ್ಪು ಊಟ ಮಾಡೋಣ ಬನ್ನಿ. ಈ ಎಲೆಯನ್ನು ನೋಡಿದಾಗ ಎಂಥವರೆಗೂ ಊಟ ಮಾಡಬೇಕು ಅನ್ನೋ ಭಾವನೆ ಬರುತ್ತೆ. ಹಾಗಾಗಿ ನಾನು ಎಲೆಯನ್ನು ಹೆಚ್ಚಿದ ತಕ್ಷಣ ಅಥವಾ ಹೆಣೆದ ತಕ್ಷಣ ಅನ್ನ ಸಾರನ್ನು ಊಟ ಮಾಡ್ತಾ ಇದ್ದೇನೆ. ಹಪ್ಪಳದ ಉಪ್ಪಿನಕಾಯಿ, ಉಪ್ಪಿನ ಜೊತೆಯಲ್ಲಿ. ಹೇಗಿದೆ ಅಂಥೇಳಿ ನೀವು ಕಮೆಂಟ್ ಮೂಲಕ ತಿಳಿಸಿ. ಇಷ್ಟದ ಎಲೆಗಳನ್ನು ನೀವು ಬಳಸಿ
ಗ್ರಂಥಿಗೆ ಅಂಗಡಿಗಳಲ್ಲೂ ಸಹ ಇದು ಸಿಗುತ್ತೆ. ಪ್ಲಾಸ್ಟಿಕ್ ಎಲೆಗಳನ್ನು ನಾವು ಬಳಸಬಾರದು ಅನ್ನುವಂಥದ್ದೇ ಈ ವಿಡಿಯೋದ ಉದ್ದೇಶ. ಮನೆ ಮುಂದೆ ಒಂದು ಗಿಡವನ್ನು ಹಾಕ್ಕೊಂಡ್ರೆ ನಾವು ಪ್ರತಿದಿನವೂ ಸಹ ಎಲೆಯಲ್ಲಿ ಊಟ ಮಾಡಬಹುದು. ನಮಸ್ಕಾರ.